ನಮಸ್ತೆ ಫ್ರೆಂಡ್ಸ್, ರಾಜ್ ಜಾಬ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಒರಾಯನ್ ಮಾಲ್ ಬೆಂಗಳೂರಿನಿಂದ ನೇಮಕಾತಿಯ ಒಂದು ಹೊಸ ಅಧಿಸೂಚನೆ ಬಿಡುಗಡೆಯಾಗಿದೆ ನೋಡಿ. ಬೋತ್ ಮೇಲ್ ಆ್ಯಂಡ್ ಫಿಮೇಲ್, ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಕ್ಯಾಶಿಯರ್, ಗ್ರಾಹಕ ಬೆಂಬಲ ಭದ್ರತೆ ಮತ್ತು ಇನ್ನೂ ಹಲವು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ. ಈ ಒಂದು ಹುದ್ದೆಗಳಿಗೆ SLC ಮತ್ತು ಏನು ಹೊಸಬರು ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ದವರು ಹಾಗೂ PUC ಮತ್ತು ಯಾವುದೇ ಡಿಗ್ರಿ ಹಾಗೂ ಡಿಪ್ಲೊಮಾ ಪಾಸ್ ಮಾಡಿದಂಥ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದಾಗಿರುತ್ತೆ. ಹಾಗೇನ ಫ್ರೆಂಡ್ಸ್, ಆನ್ಲೈನ್ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ. ಅದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಅಥವಾ ನೀವು ಡೈರೆಕ್ಟಾಗಿ ನಿಮ್ಮ ರೆಸ್ಯೂಮೆ ಮತ್ತು CV ತೆಗೆದುಕೊಂಡು ಡೈರೆಕ್ಟಾಗಿ ಒರಿಯನ್ ಮಾಲ್ಗೆ ಭೇಟಿ ನೀಡಿ ಅಲ್ಲಿ ಕೂಡ ಡೈರೆಕ್ಟಾಗಿ ಸಂದರ್ಶನಕ್ಕೆ ಹೋಗಬಹುದು ನೋಡಿ. ಬಿಲ್ಲಿಂಗ್ ಮತ್ತು ಕ್ಯಾಶಿಯರ್ ಹಾಗೂ ಗ್ರಾಹಕ ಸಹಾಯಕ ಮತ್ತು ಭದ್ರತೆ ಮತ್ತು ದಾಸ್ತಾನು ಸ್ಟಾಕ್ ನಿರ್ವಹಣೆ, ಫುಡ್ ಕೋರ್ಟ್ ಕಾರ್ಯಾಚರಣೆಗಳು, ತಾಂತ್ರಿಕ ನಿರ್ವಹಣೆ, ಅಂಗಡಿ ಮೇಲ್ವಿಚಾರಣೆ ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಫ್ಯಾಷನ್ ಅಂಗಡಿಗಳು, ಎಲೆಕ್ಟ್ರಾನಿಕ್ಸ್ ಔಟ್ಲೆಟ್ಗಳು, ಫುಡ್ ಕೋರ್ಟ್ ವಿಭಾಗಗಳು, ಗ್ರಾಹಕ ಸೇವಾ ಕೌಂಟರ್ಗಳು, ಭದ್ರತಾ ವಿಭಾಗಗಳು, ಗೋದಾಮು ಮತ್ತು ಸ್ಟಾಕ್ ಕೊಠಡಿಗಳು, ಮಾಲ್ ನಿರ್ವಹಣಾ ತಂಡಗಳು ಮತ್ತು ಬ್ಯಾಕ್ ಆಫೀಸ್ ವಿಭಾಗಗಳು ನೋಡಿ. ಇಷ್ಟೊಂದು ಹುದ್ದೆಗಳಿದ್ದಾವೆ. ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ಅರ್ಜಿಗಳನ್ನು ಸಲ್ಲಿಸಬಹುದು ನೋಡಿ. ದೈನಂದಿನ ಕೆಲಸದ ಜವಾಬ್ದಾರಿಗಳನ್ನು ನೋಡೋದಾದರೆ, ಗ್ರಾಹಕರಿಗೆ ಸಹಾಯ ಮಾಡುವುದು, ಹಾಗೆ ಬಿಲ್ಲಿಂಗ್ ಪಾವತಿಗಳನ್ನು ನಿರ್ವಹಣೆ, ಸ್ಟಾಕ್ ಮತ್ತು ದಾಸ್ತಾನು ನಿರ್ವಹಣೆ, ಗ್ರಾಹಕ ಸೇವೆಯನ್ನು ಬೆಂಬಲಿಸುವುದು ಮತ್ತು ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು, ದೂರುಗಳು ಮತ್ತು ಬೆಂಬಲವನ್ನು ನಿರ್ವಹಿಸುವುದು, ಅಂಗಡಿ ಕಾರ್ಯಾಚರಣೆಗಳನ್ನು ಮೇಲ್ವಿಚಾರಣೆಯನ್ನು ಮಾಡುವುದು, ಮಾಲ್ಕ್ ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದು ಈ ಒಂದು ಏನು ಜಾಬ್ ಇರುತ್ತೆ. ಹಾಗೆ ಫ್ರೆಂಡ್ಸ್, ಶೈಕ್ಷಣಿಕ ಅರ್ಹತೆಯನ್ನು ನೋಡೋದಾದರೆ ನೋಡಿ, ಅಂಗಡಿ ಸಿಬ್ಬಂದಿ, ಕ್ಯಾಶಿಯರ್ ಈ ಒಂದು ಹುದ್ದೆಗಳಿಗೆ SLC PUC ಪಾಸ್ ಆಗಿರಬೇಕಾಗುತ್ತೆ. ಗ್ರಾಹಕ ಬೆಂಬಲ PUC ಮತ್ತು ಯಾವುದೇ ಡಿಗ್ರಿ ಹಾಗೂ ತಾಂತ್ರಿಕ ಪಾತ್ರಗಳು ITI ಅಥವಾ ಡಿಪ್ಲೊಮಾ. ಮೇಲ್ವಿಚಾರಕ ಹುದ್ದೆಗಳಿಗೆ ಪದವಿ ನೋಡಿ. ಯಾವುದೇ ಎಜುಕೇಷನ್ನ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. 18ರಿಂದ 35 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ ಹಾಗೂ PWD ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಕೂಡ ಇರುತ್ತೆ. ಉತ್ತಮ ಸಂವಹನ ಕೌಶಲ್ಯ, ಮೂಲಭೂತ ಕಂಪ್ಯೂಟರ್ ಜ್ಞಾನ, ಗ್ರಾಹಕರನ್ನು ನಿರ್ವಹಿಸುವ ಸಾಮರ್ಥ್ಯ ಮತ್ತು ದೈಹಿಕ ಸದೃಢತೆ, ಪಾಳಿಗಳಲ್ಲಿ ಕೆಲಸ ಮಾಡುವ ಇಚ್ಛೆ ನೋಡಿ. ಇತರೆ ಅವಶ್ಯಕತೆಗಳು ಇರ್ತವೆ. ಹಾಗೆ ಫ್ರೆಂಡ್ಸ್, ಅಗತ್ಯ ಇರುವ ಕೌಶಲ್ಯಗಳನ್ನು ನೋಡೋದಾದರೆ ಸ್ಕಿಲ್ಸು, ಸಂವಹನ ಕೌಶಲ್ಯಗಳು, ಮಾರಾಟ ಸಾಮರ್ಥ್ಯ, ಗ್ರಾಹಕರ ನಿರ್ವಹಣೆ, ತಂಡದ ಕೆಲಸ, ಶಿಸ್ತು, ಬಿಲ್ಲಿಂಗ್ ಜ್ಞಾನ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಇಷ್ಟು ಇರಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಮಾರಾಟ ನಿರ್ವಾಹಕಾರಕ ಮತ್ತು ಈ ಒಂದು ಹುದ್ದೆಗಳಿಗೆ 30,000ದಿಂದ 38,000 ಇರುತ್ತೆ. ಕ್ಯಾಶಿಯರ್ ತಿಂಗಳಿಗೆ 30,000ದಿಂದ 35,000. ಗ್ರಾಹಕ ಬೆಂಬಲ ಕಾರ್ಯನಿರ್ವಾಹಕ 32,000ದಿಂದ 40,000 ಇರುತ್ತೆ. ಇನ್ವೆಂಟ್ರಿ ಎಕ್ಸಿಕ್ಯೂಟಿವ್ ತಿಂಗಳಿಗೆ 30ರಿಂದ 36,000. ಭದ್ರತಾ ಅಧಿಕಾರಿ ತಿಂಗಳಿಗೆ 30,000ದಿಂದ 34,000 ಇರುತ್ತೆ. ಫುಡ್ ಕೋರ್ಟ್ ನೋಡಿ 30,000ದಿಂದ 35,000 ಇರುತ್ತೆ. ಹಾಗೆ ತಾಂತ್ರಿಕ ಬೆಂಬಲ ಸಿಬ್ಬಂದಿ 35ರಿಂದ 45,000 ಇರುತ್ತೆ. ಹಾಗೆ ಅಂಗಡಿ ಮೇಲ್ವಿಚಾರಕ ನೋಡಿ 48,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ನೇರ ನೇಮಕಾತಿ ಇರುತ್ತೆ ನೋಡಿ. ಕೇವಲ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ. ಇನ್ನು ಅಗತ್ಯವಿರುವಂಥ ದಾಖಲೆಗಳನ್ನು ನೋಡೋದಾದರೆ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಆಧಾರ್ ಕಾರ್ಡು, ಶೈಕ್ಷಣಿಕ ಪ್ರಮಾಣ ಪತ್ರಗಳು, ರೆಸ್ಯೂಮ್ ಅಥವಾ CV, ಪಾಸ್ಪೋರ್ಟ್ ಗಾತ್ರದ ಫೋಟೋಗಳು, ಹಾಗೆ ಬ್ಯಾಂಕ್ ಖಾತೆಯ ವಿವರ ಮತ್ತು ಅನುಭವ ಪ್ರಮಾಣ ಪತ್ರ ಏನಾದರೂ ಇದ್ದಲ್ಲಿ ಇಷ್ಟನ್ನು ತೆಗೆದುಕೊಂಡು ನೀವು ಸಂದರ್ಶನಕ್ಕೆ ಹೋಗಬೇಕಾಗುತ್ತೆ ನೋಡಿ. ಡೈರೆಕ್ಟಾಗಿ ನೀವು ಸಂದರ್ಶನಕ್ಕೆ ಹೋಗ್ಬೋದು ಅಥವಾ ಆನ್ಲೈನ್ ಅಪ್ಲೈ ಕೂಡ ಮಾಡ್ಬೋದಾಗಿರುತ್ತೆ. ಕೇವಲ ನೇರ ನೇಮಕಾತಿ ಇರುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಆಗಲಿ, ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಆಗಲಿ ಇರಲ್ಲ. ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇರಲ್ಲ ನೋಡಿ. ಫ್ರೀಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಹಾಗೆ ಹೊಸಬರಿಗೆ ಟ್ರೈನಿಂಗ್ ಕೂಡ ಇರುತ್ತೆ. ಟ್ರೈನಿಂಗ್ ಕೊಟ್ಟು ನಿಮಗೆ ಜಾಬನ್ನು ಕೂಡ ನೀಡ್ತಾನೆ. ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಅದರ ಡೈರೆಕ್ಟ್ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ.